ಬೇಕಿತ್ತು. ಆದರೆ ಇವತ್ತು ಜಿಲ್ಲಾ ಪೊಲೀಸರು ನಮಗೆ ಬ್ಯಾರಿಕೇಡ್ ಆಗಿ ನಮಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ತಡೆ ಹಿಡಿದಿದ್ದಾರೆ. ನಾವು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಇದಕ್ಕೆ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಬೀದರ್ನಲ್ಲಿ ಒಂದು ರೀತಿ ತುಗ್ಲಕ್ ದರ್ಬಾರ ಮಾಡಬೇಕಂತ ಇದ್ದಾರೆ. ಇವತ್ತು ಸರ್ಕಾರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರ ಬ್ಯಾನರ್ಗಳ ಮೇಲ್ಗಡೆ ಕಾಂಗ್ರೆಸ್ ಪಕ್ಷದ ನಾಯಕರ ಫೋಟೋ ಆಗಿದ್ದಾರೆ. ಸೌಜನ್ಯಕ್ಕೂ ಕೂಡ ನರೇಂದ್ರ ಮೋದಿ ಅವ್ರ ಫೋಟೋ ಇಲ್ಲ. ಇವತ್ತು ನಮ್ಮ ಕಾರ್ಯಕರ್ತರು ಕೂಡ ಒತ್ತಾಯ ಇದೆ, ನಾವು ಯಾವುದೇ ಕಾರಣಕ್ಕೆ ದರ್ಶನ ಮಾಡಲಾರದೆ ವಾಪಸ್ ಹೋಗೋದಿಲ್ಲ ಅಂತೇಳಿ. ಅದಕ್ಕೆ ನಾವು ದರ್ಶನ ಮಾಡೇ ಮಾಡ್ತೀವಿ. ಒಂದು ವೇಳೆ ನಮಗೆ ದರ್ಶನ ಬಿಡಲಿಲ್ಲ ಅಂದ್ರೆ ಅವರಿಗೂ ನಾವು ಬಿಡಲಿಕ್ಕೆ ಕೊಡೋದಿಲ್ಲ. ಆ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಇಲ್ಲಿ ಹೋರಾಟ ಮಾಡೋರಿದ್ದೀವಿ. ಅದಕ್ಕೆ ನಾವು ಈಗೂ ಕೂಡ ಜಿಲ್ಲಾಡಳಿತ ಮನವಿ ಮಾಡ್ತಾ ಇದ್ದೀವಿ. ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ವಿ, ಪೂಜೆ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ವಿ. ನಾವು ಬೇರೆದೇನೂ ಮಾಡ್ತಾ ಇಲ್ಲ. ನಾವು ಹೋಗಿ ಪೂಜೆ ಸಲ್ಲಿಸಿ ಬಂದು ಇವತ್ತು ನಮ್ದು ಇನ್ನೊಂದು ಹೋರಾಟ ಇದೆ. ಈ ಭ್ರಷ್ಟ ಸರ್ಕಾರದಲ್ಲಿ ಅಬಕಾರಿ ಮಂತ್ರಿ ಮತ್ತು ಅವನ ಪುತ್ರ ಕೂಡಿ 6,000 ಕೋಟಿ ಹಣವನ್ನು ಇವತ್ತು ಆ ಮದ್ಯದ ಅಂಗಡಿಗಳ ಲೈಸೆನ್ಸ್ ಕೊಡೋದಕ್ಕೋಸ್ಕರ ಮತ್ತು ಆ ಇಲಾಖೆಯ ಅಧಿಕಾರಿಗಳ ವರ್ಗಾವಣೆಗೋಸ್ಕರ 6,000 ಕೋಟಿ ಲೂಟಿ ಮಾಡಿದ್ದು. ಇವತ್ತು ಆಡಿಯೋಗಳಿವೆ. ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕರು ಆಡಿಯೋಗಳ ಪ್ರದರ್ಶನ ಮಾಡಿದ್ದಾರೆ, ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಆದರೂ ಕೂಡ ಇವತ್ತು ಆ ಮಂತ್ರಿ ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋದಿಲ್ಲ. ಇವತ್ತು ಆ ಹಣ ಆಸಾಮ್ನ ಚುನಾವಣೆಗೆ ಕಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಮ್ಮ ಪಕ್ಷದ ವತಿಯಿಂದ ಹೋರಾಟ ಕೂಡ ಹಮ್ಮಿಕೊಂಡಿದ್ದೀವಿ. ಇವತ್ತು ಅಂಬೇಡ್ಕರ್ ವೃತ್ತದಿಂದ ಅಬಕಾರಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಇದೆ. ಅದು ನಮ್ಗೆ ಅವಾಗಲೇ ಅವಕಾಶ ಕೊಟ್ಟರೆ ನಾವು ಇಲ್ಲಿವರೆಗೆ ಆ ಕಾರ್ಯಕ್ರಮ ಕೂಡ ಮುಗಿತಾ ಇತ್ತು. ಅದು ಪೊಲೀಸರು ಅವಕಾಶ ಮಾಡಿಕೊಡೋದಕ್ಕೆ ನಾವು ಏನು ಹೋರಾಟ ಮಾಡಬೇಕಂತ ಇನ್ನೂ ನಮ್ಮದೆಲ್ಲ ನಾಯಕರು ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಶಾಸಕರು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದಾರೆ. ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಅವರಿಗೂ ಕೂಡ ಮಾತಾಡ್ತಾ ಇದ್ದಾರೆ. ಅವ್ರೇನಾದರೂ ಅವಕಾಶ ಮಾಡಿಕೊಟ್ಟಿದ್ರೆ ನಾವು ಶಾಂತ ರೀತಿಯಾಗಿ ನಾವು ದರ್ಶನ ಮಾಡಿ ಬರ್ತೀವಿ. ಇರಲಿಲ್ಲ ಅಂದರೆ ಅವರಿಗೂ ಅವಕಾಶ ಕೊಡಬಾರ್ದು ಅಂತ ನಮ್ದು ಒತ್ತಾಯ. ನಾವು ಪೂಜೆಗೋಸ್ಕರ ಒಂದು ರಿಸಿಪ್ಟ್ ಬರ್ಕೊಂಡಿದ್ದೀವಿ.